ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂಡಿಯನ್ ಸಿನಿಮಾ ಇತಿಹಾಸದಲ್ಲೇ ಬಿಗ್ಗೆಸ್ಟ್ ಮಲ್ಟಿಸ್ಟಾರರ್ ಸಿನಿಮಾ ಅಂದ್ರೆ ಅದು ರಾಮಾಯಣ. ಒಂದು ಸೆನ್ಸೇಷನ್ಗೂ ಕೂಡ ಕ್ರಿಯೇಟ್ ಆಗಿದೆ. ಮಿಥಿಲಾ ನಗರದ ಭವ್ಯ ಸೆಟ್ನಲ್ಲಿ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣನ ಅವತಾರ ಕಂಡು ಇಡೀ ಬಾಲಿವುಡ್ ಶೇಕ್ ಆಗಿದೆ ಅಂತೆ. ಅಷ್ಟಕ್ಕೂ ಲಂಕೇಶನ ಎಂಟ್ರಿಗೆ ಅಯೋಧ್ಯೆ ರಾಮ ಎದುರಾಗಿದ್ದಾರಾ? ಶಿವ ಧನುಸನ್ನ ಎತ್ತಲು ಬಂದ ದಶಕಂಠನ ಅಟ್ಟಹಾಸ ಹೇಗಿದೆ? ಆ ಕುರಿತ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಅತಿದೊಡ್ಡ ದೃಶ್ಯ ವೈಭವಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸೆಟ್ನಿಂದ ಈಗ ಅತಿದೊಡ್ಡ ಸುದ್ದಿ ಹೊರಬಿದ್ದಿದೆ. ಸ್ಯಾಂಡಲ್ವುಡ್ನ ಸುಲ್ತಾನ್ ರಾಕಿಂಗ್ ಸ್ಟಾರ್ ಯಶ್ ಈಗ ಮುಂಬೈನ ಅದ್ದೂರಿ ಸೆಟ್ನಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಅದು ಸಾಮಾನ್ಯ ಎಂಟ್ರಿಯಲ್ಲ, ಸಾಕ್ಷಾತ್ ದಶಕಂಠ ರಾವಣನ ಅಹಂಕಾರದ ಅವತಾರ. ಮಿಥಿಲ ನಗರದ ಭವ್ಯ ಅರಮನೆಯಲ್ಲಿ ಸಾವಿರಾರು ಮಂದಿಯ ಸಮ್ಮುಖದಲ್ಲಿ ಲಂಕೇಶನ ಪವರ್ಫುಲ್ ಮಾಸ್ ಎಂಟ್ರಿ ದೃಶ್ಯ ಈಗ ಚಿತ್ರೀಕರಣಗೊಳ್ಳುತ್ತಿದೆ. ಈಗ ನಡೆಯುತ್ತಿರುವುದು ರಾಮಾಯಣದ ಮಹತ್ವದ ಘಟ್ಟ, ಸೀತಾ ಸ್ವಯಂವರ. ಹೂವುಗಳಿಂದ ಅಲಂಕೃತವಾದ ರಂಗೋಲಿ ವಿನ್ಯಾಸ, ಕಣ್ಮನ ಸೆಳೆಯುವ ಬಾಲ್ಕನಿಗಳು ಮತ್ತು ಮಿಥಿಲೆಯ ವೈಭವದ ನಡುವೆ ಶಿವಧನಸ್ಸನ್ನು ಎತ್ತಲು ರಾವಣ ಸಜ್ಜಾಗಿ ನಿಂತಿದ್ದಾನೆ. ರಾವಣ ಸಭೆಗೆ ಪ್ರವೇಶಿಸುತ್ತಿದ್ದಂತೆ ವಾತಾವರಣವೇ ಬದಲಾಗುವಂತಹ ಹೈ ವೋಲ್ಟೇಜ್ ದೃಶ್ಯಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗುತ್ತಿದೆ. ಸೀತೆಯಾಗಿ ಸಾಯಿ ಪಲ್ಲವಿ ಶೀಘ್ರದಲ್ಲೇ ಕ್ಯಾಮೆರಾ ಮುಂದೆ ಬರಲಿದ್ದಾರೆ. ಆದರೆ ಈ ಶೆಡ್ಯೂಲ್ನಲ್ಲಿ ರಾವಣನ ಆರ್ಭಟವೇ ಹೈಲೈಟ್. ರಾಮನಿಲ್ಲದ ಸಭೆಯಲ್ಲಿ ರಾವಣನ ಅಟ್ಟಹಾಸ ಹೇಗಿರಲಿದೆ ಎನ್ನುವುದೇ ಸದ್ಯದ ಕುತೂಹಲ. ನಮಿತ್ ಮಲ್ಹೋತ್ರಾ ಅವರ ಅದ್ದೂರಿ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಈ ಸಿನಿಮಾ 2 ಭಾಗಗಳಲ್ಲಿ ತೆರೆಗೆ ಬರಲಿದೆ. 2026ರ ದೀಪಾವಳಿಗೆ ಮೊದಲ ಭಾಗ ವಿಶ್ವದಾದ್ಯಂತ ಬಿಡುಗಡೆಯಾಗಲಿದ್ದು, ಭಾರತೀಯ ಸಿನಿ ರಸಿಕರಿಗೆ ಹಬ್ಬದೂಟ ಗ್ಯಾರಂಟಿ. ರಣಬೀರ್ ಕಪೂರ್ ರಾಮನಾಗಿ, ಸನ್ನಿ ಡಿಯೋಲ್ ಹನುಮಂತನಾಗಿ ಮತ್ತು ಯಶ್ ರಾವಣನಾಗಿ ಕಾಣಿಸಿಕೊಳ್ಳುತ್ತಿರುವ ಈ ಮಲ್ಟಿ ಸ್ಟಾರರ್ ಸಿನಿಮಾ ಬಾಕ್ಸ್ ಆಫೀಸ್ ಇತಿಹಾಸವನ್ನೇ ತಿರುಗಿ ಬರೆಯುವ ಮುನ್ಸೂಚನೆ ನೀಡುತ್ತಿದೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.